ನಮ್ಮ 99ನೇ ದೇಶ ಫಿಲಿಪೀನ್ಸ್ಗೆ ಸ್ವಾಗತ ಸುಸ್ವಾಗತ. ಏನೋ ಆಗಿದೆ. ಬೈಕೋನು ಹೊಡೆದವನೆ ಕಾರ್ಗೆ ಡೌನ್ ಹಿಡಿತಾ ಯಾಕೆ ತಲೆ ಕೆಡ್ಸ್ಕೊಂಬಾರ್ದು, ನುಗ್ಗಿಸ್ಕೊಂಡು ಹೋಯ್ತಾ ಇರ್ಬೇಕು. ಯಾವ ಚಿರು ಇದು ಏರಿಯಾ ಖರಾಬ್ ಆಗೈತೆ. ಕಾಫಿ ಸಿಗತ್ತಾ ಮುಂದೆ? ಎಲ್ಲರೂ ಒಂದು ಕಾಫಿ ಸಿಗತ್ತಾ? ಹಿಂಗ್ ಸೀದೋಗ್ಬಿಟ್ಟಿದೆ, ಕರಿ ಬದ್ನೆಕಾಯಿ ಆದಂಗೆ. ಓ ವಾವ್, ಸೂಪರ್, ವೆಲ್ಕಮ್ ಗುರು. ದಿನ ನೀವು ಬೆಳಗ್ಗೆ ನಿಮ್ಮ ಅಪ್ಪ ಅಮ್ಮ ಏನು ಬೈತಾರೆ ಹೇಳಿ? ಎಷ್ಟು ಫೋನ್ ನೋಡ್ತೀಯ ಅಂತ ಬೈತಾರಲ್ಲ. ಅತ್ಯಂತ ಹೆಚ್ಚು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದು ಈ ದೇಶದವ್ರೆ ಅಂತೆ. ಎಲ್ಲ ಹೋಗ್ತಾರದು ನಾವು ಫಿಲಿಪೀನ್ಸ್ಗೆ ಸ್ವಾಗತ ಸುಸ್ವಾಗತ. ಆದ್ರೆ ಇನ್ನು ಹೋಗ್ತಾ ಇದೀವಿ ಅಷ್ಟೇ. ಇನ್ನ ತೈವಾನ್ ಏರ್ಪೋರ್ಟಲ್ಲಿ ಇದ್ದೀವಿ. ತೈವಾನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಎಲ್ಲ ಹುಡುಗರು ಬಂದ್ಬಿಟ್ಟಿದ್ದಾರೆ. ಜನ ಅಲ್ಲ, ಏನು ಬೆಳಗ್ಗೆ 4 ಗಂಟೆಗೆ ಇಷ್ಟು ಜನ ಬಂದವ್ರೆ. ಎಲ್ಲ ಕನ್ಫ್ಯೂಸ್ ಆಗಿ ತಿರುಗಾಡ್ತಾರೆ. ಅಥವಾ ನಮ್ಗೇನು ಗುರು ಸಿಗುತ್ತಾ ಸಿಗಲ್ವಾ ಗುರು ಬ್ಯಾಗ್ ಹಾಕಕ್ಕೆ? ನಾವು ಹೋಗ್ತಾ ಇರೋದು ಚೈನಾ ಏರ್ಲೈನ್ಸಲ್ಲಿ ಫಿಲಿಪೀನ್ಸ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಚೈನಾ ಏರ್ಲೈನ್ಸಲ್ಲಿ ನಮ್ಗೆ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸು. ಯಾಕಂದರೆ ಜಪಾನ್ಗೆ ಹೋಗ್ಬೇಕಾದ್ರೆ ಚೈನಾ ಏರ್ಲೈನ್ಸ್ ಫ್ಲೈಟ್ ಮಿಸ್ ಮಾಡ್ಕೊಂಡು ಏನೇನೋ ಕತೆ ಆಗಿತ್ತು. ಆಸ್ಟ್ರೇಲಿಯಾಗೆ ಹೋಗ್ಬೇಕಾರೆ ಇವಾಗ ಇದೇ ಚೈನಾ ಏರ್ಲೈನ್ಸಲ್ಲಿ ನಾವು ಫಿಲಿಪೀನ್ಸ್ಗೆ ಹೋಗ್ತಾ ಇದ್ದೀವಿ. ನಾವು ನಮ್ಮ 99ನೇ ದೇಶ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇದೇ ಜುಲೈ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ದ ಗ್ರೇಟ್ ಮಸಾಯಿ ಮಾರ ಮೈಗ್ರೇಷನ್ ಕರ್ಕೊಂಡು ಹೋಗ್ತಾ ಇದ್ದೀವಿ, ಕೀನ್ಯಲ್ಲಿ ನೋಡೋಕ್ಕೆ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಕೀನ್ಯಾದ ಮಸಾಯಿ ಮಾರ ಮೈಗ್ರೇಷನ್ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದರೆ ಸಾಕು. ನಾವು ಕೀನ್ಯಾಗೆ ಕರ್ಕೊಂಡೋಗಿ ಅಲ್ಲಿರೋ ಪ್ರಾಣಿಗಳನ್ನೆಲ್ಲ ತೋರಿಸ್ಕೊಂಡು ವಾಪಸ್ ಕರ್ಕೊಂಬಂದ್ಬಿಡ್ತೀವಿ. ನಾನೇ ಇವಾಗ ಪಾಸ್ಪೋರ್ಟ್ ಆಗ್ಬಿಟ್ಟಿದ್ದೀನಿ. ಸ್ಕ್ಯಾನ್ ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಚೆಕಿಂಗ್ ವಿತ್ 2 passengers. ಇಫ್ ಯು ಹ್ಯಾವ್ ಎ ಬ್ಯಾಗೇಜ್ ಟು ಡ್ರಾಪ್, ಟೇಕ್ ಯುವರ್ ಬ್ಯಾಗ್ಸ್ ಟು ದ ಬ್ಯಾಗೇಜ್ ಡ್ರಾಪ್ ಡೆಸ್ಕಾ. ಓಕೆ ಫಿನಿಶ್. ಅಂದರೆ ಕೌಂಟ್ರಲ್ಲಿ ಕಾಯಾಗಿಲ್ಲ. ಇದಕ್ಕೆ ಸಿಕ್ಕಿಲ್ಲ ಕಿರಣ ಇನ್ನ ಏನು ಟ್ಯಾಗ್ ಇದಕ್ಕೆ? ಅದೇ ಹೇಳಿದೆ, ಬ್ಯಾಗೇಜ್ ಡ್ರಾಪ್ ಡೆಸ್ಕ್ ಹೋಗಿ ಅಂತ ಹೇಳಿದಾರಲ್ಲ. ಸೆಲ್ಫ್ ಸರ್ವಿಸ್ ಬ್ಯಾಗ್ ಕ್ಲೋಸ್ಡಾ? ಓ, ಕಾಯಲೇಬೇಕಾ? ಒದ್ದ ಹೆಲ್ಮೆಟ್ ಬ್ಯಾಗೇಜ್ ಡ್ರಾಪ್ಗೂ 1000 ಜನ ಅವರೇ ಗುರು. ಎಕ್ಸಾಕ್ಟ್ಲಿ 22.6 kg ಇದೆ. 23 kg ಆಗಬೇಕಾಗಿತ್ತು. 400 ಗ್ರಾಮ್ ಇನ್ನೂ ಕಮ್ಮಿನೇ ಇದೆ. ಎಷ್ಟು ಕಿಯೋಟಿಕ್ ಇದೆ ಏರ್ಪೋರ್ಟ್ ಅಂತ ಹೇಳಿದ್ರೆ ಬೆಳಗಿನ ಜಾವ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕಂಟ್ರಿ ತುಂಬ ಚಿಕ್ಕದು, ಕಮ್ಮಿ ಜನ ಇರ್ತಾರೆ ಅಂದ್ಕೊಂಡಿದ್ದೀವಿ. ಬಟ್ ಎಕ್ಸ್ಪ್ಲೋರೇಷನ್ ಆಗಿದೆ ಗುರು ಇಲ್ಲಿ ಮಾತ್ರ. ನೋಡಿ ಹಂಗೆ ಹಿಂಗಿದೆ. ಆ್ಯಕ್ಚುಲಿ ಏರ್ ಹಾಸ್ಟೆಸಸ್ ಇವಾಗ ಹೋಯ್ತವ್ರೆ, ನಮ್ಮದೇ ಫ್ಲೈಟ್ದು ಮೇಲ್ಗಡೆ ನಾ ಬೋರ್ಡಿಂಗ್ ಮೇಲ್ಗಡೆ. ಟೈಮ್ ಈಗ ಬೆಳಗಿನ ಜಾವ 4 ಗಂಟೆ. ಅದು ಎಷ್ಟು ಜನ ಇದ್ದಾರೆ ನೋಡಿ. ಏರ್ಪೋರ್ಟ್ ಫುಲ್ಲು ಫಿಲ್ ಆಗಿದೆ. ನಡೀರಿ ಹೋಗೋಣ ಇವಾಗ. ನಮ್ಮ ಹಿಂದೆ ಬರ್ತಾರೆ ವಿಯೆಟ್ನಾಮ್ ಅವರು, ವಿಯೆಟ್ ಜೆಟ್ಟಾ ಅಡ್ರೆಸ್ ವಿಯೆಟ್ ಜೆಟ್ ಅವರು. ಎಷ್ಟು ಫ್ಲೈಟ್ಸಲ್ಲಿ ಓಡಾಡಿದ್ದೀವಿ ನಾವು. ಆ ಏರ್ ಹಾಸ್ಟೆಸಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ ಫ್ಲೈಟ್ನವರು ಅವರು ಅಂತ. ಇಲ್ಲಿರೋರು ವೆಯ್ಟ್ ಜೆಟ್. ಎಲ್ಲದಕ್ಕಿಂತ ವೆಲ್ ಡ್ರೆಸ್ಡ್ ಸೂಪರ್ ಆದ ಯಾರು ಗೊತ್ತಾ? ಅಮೆರಿಕಾ. ಹೌದಾ? ಎಮಿರೇಟ್ಸ್ ಮತ್ತೆ ಸಿಂಗಾಪುರ್ ಏರ್ಲೈನ್ಸ್ ಅವರು. ನನಗೆ ಸೌತ್ ಅಮೆರಿಕಾ ಫ್ಲೈಟ್ಸ್ ಇಷ್ಟ. ನನಗೆ ಎಮಿರೇಟ್ಸ್ ಮತ್ತೆ ಸಿಂಗಾಪುರ್ ಏರ್ಲೈನ್ಸ್. ಹುಡುಗಿರು ಚೆನ್ನಾಗಿರ್ತಾರೆ, ನಗ್ನಗ್ತಾನೂ ಮಾತಾಡ್ತಿರ್ತಾರೆ. ಆದರೆ ಇನ್ನೊಂದು ಗೊತ್ತಾ, ಫಿಲಿಪೀನ್ಸಲ್ಲಿ 7641 ಐಲ್ಯಾಂಡ್ ಇದೆ ಗೊತ್ತು. ಹೆಂಗಿದೆ ಒಂದೊಂದು ಐಲ್ಯಾಂಡು ಅಂದರೆ ಸಖತ್ತಾಗಿದೆ. ಅದಕ್ಕೆ ಇದು ಹನಿಮೂನ್ ಅವ್ರಿಗೆ ಹಾಟ್ಸ್ಪಾಟ್ ಅನ್ನೋದು. ಸೊ ಅಷ್ಟೇ. ಯಾವುದು ಗೇಟ್ ನಮ್ಮದು? ಗೇಟ್ A1. ಆದ್ರೆ ಕಿರಣ್ ಸ್ವಲ್ಪ ಕರೆನ್ಸಿ ಇದೆ ಕಿರಣ್ ನನ್ನ ಹತ್ರ. ನೀನು ಕಾಫಿ ಕುಡಿಯೋಣ? A1 ಗೇಟ್ ನಮ್ದು. ಮುಂದೆ ಕಾಫಿ ಕುಡಿಯೋಣ. ಎಷ್ಟಿದೆ ಗೊತ್ತಾ? ಹೆಚ್ಚು ಕಮ್ಮಿ 1000 ರೂಪಾಯಿ ಇದೆ ಕಿರಣ್. 1000 ರೂಪಾಯಿನ ಅದು? 1000 ರೂಪಾಯಿ ವ್ಯಾಲ್ಯೂ ಇದೆ. ಲೆಟ್ಸ್ ಗೋ. ಇರೋದು 2.5 ಕೋಟಿ ಜನಕ್ಕೆ ಎಷ್ಟು ದೊಡ್ಡ ಏರ್ಪೋರ್ಟು. ಆಮೇಲೆ ಎಷ್ಟು ಜನ ನೋಡಿದ್ರೆ ನೀವು ಏರ್ಪೋರ್ಟಲ್ಲಿ. ಸೊ ಬನ್ನಿ ಹೋಗೋಣ. ಇದು ನೋಡಿದ್ರೆ ನನಗೆ ಬೆಂಗಳೂರು ಏರ್ಪೋರ್ಟೇ ಜ್ಞಾಪನ ಬರುತ್ತೆ. ಗ್ರೀನ್ರಿ. ಯೂಶಲಿ ಯುರೋಪಿಯನ್ ದೇಶಗಳಲ್ಲಿ ಈ ಥರ ಡ್ಯೂಟಿ ಫ್ರೀ ಶಾಪ್ಗಳು ಕಮ್ಮಿ. ಆದರೆ ಏಷ್ಯನ್ನು ಮತ್ತು ಅರಬ್ ದೇಶಗಳಲ್ಲಿ ಏರ್ಪೋರ್ಟ್ ಫುಲ್ಲು ಬರೀ ಡ್ಯೂಟಿ ಫ್ರೀನೇ ಇರುತ್ತೆ. ಒಳ್ಳೊಳ್ಳೆ ವಿಸ್ಕಿ ಕಲೆಕ್ಷನ್ ನೋಡ್ತಾ ಇದ್ದೀನಿ ಕಿರಣ್. ಹೌದಾ? ಸಕ್ಕತ್ತಾರ ವಿಸ್ಕಿ ಕಲೆಕ್ಷನ್ ಇದೆ. ಚಲೋ. ಇದು 42,000 ಅಂದರೆ 3,000 ರೂಪಾಯಿ ಎಲ್ಲ, ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ. ನನಗೆ ಏರ್ಪೋರ್ಟ್ ಒಳಗೆ ಬಂದಂಗೆ ಆಗಿಲ್ಲ, ಯಾವುದೋ ಶಾಪಿಂಗ್ ಮಾಲ್ ಒಳಗೆ ಬಂದಂಗೆ ನಡೆದಾಡ್ದಂಗೆ ಆಗ್ತೈತೆ ನೋಡಿ. ಉದ್ದಕ್ಕೂ ಅಂಗಡಿಗಳವೆ. ಆಶಾ ಕದ್ದು ಸೆಂಟ್ ಹೊಡ್ಕೊಳಕ್ಕೆ ಹೋಯ್ತಾಳೆ. ಯಾವುದೇ ಏರ್ಪೋರ್ಟಿಗೆ ಬಂದರೂ ಸುಮ್ಮನೆ ತಗೊಳ್ಳೋ ಥರ ಹೋಗೋದು, ಸೆಂಟ್ ಹೊಡ್ಕೊಂಡು ಬರೀ ಕೊರಿಯನ್ಸ್ ಅವರೇ ಕಿರಣ ಇರೋದಿಲ್ಲಿ. ಆಶಾ ಮಾತಾಡ್ಕೊಂಡು ಸೆಲೆಕ್ಟಾಗಿ ಸೆಂಟ್ ಹೊಡ್ಕೊಂಡ್ಬಿಟ್ಲು.
ಸಾಕು ಪಲ್ಸ್ ಪಾಯಿಂಟ್ ಸಾಕು. ಬೆಳಗ್ಗೆ ಬಂದಿರ್ತೀವ ಬೆಳಗ್ಗೆನೆ ಏನು ಮಾಡೋದು ಅಂತ ಗೊತ್ತಿರಲ್ಲ, ಅದಕ್ಕೆ ಹೋಗ್ಬಿಟ್ಟು ಸೆಂಟ್ ಹೊಡ್ಕೊಂಡ್ಬಿಡ್ತೀವಿ. ಈ ಥರ ನಾನೆಲ್ಲ ಆಶಾ ಮಾತ್ರ. ನಾನು ಪಲ್ಸ್ ಪಾಯಿಂಟ್ ಹೊಡ್ಕೋತೀನಪ್ಪ, ಜಾಸ್ತಿ ಹೊಡ್ಕೊಂಡ್ರೆ ಫ್ಲೈಟ್ ಕುತ್ಕೊಳಕ್ಕಾಗಲ್ಲ. ಸೊ ನಮ್ಮದು ಇಮಿಗ್ರೇಷನ್ನು ಎಲ್ಲ ಮುಗೀತು. ಇವಾಗ 3 ಅವರ್ ಜರ್ನಿ ತೈಪೆಯಿಂದ ಫಿಲಿಪೀನ್ಸ್ ಒಂದು ಐಲ್ಯಾಂಡು ಸೆಬು ಅಂತ ಒಂದು ಐಲ್ಯಾಂಡ್ಗೆ ಹೋಗ್ತೀವಿ. ನಮ್ಮ 99ನೇ ದೇಶಕ್ಕೆ ಹೋಗ್ತಾ ಇದ್ದೀವಿ. 99 ದೇಶ, ಸಖತ್ ಎಕ್ಸೈಟೆಡ್ ಆಗಿದ್ದೀವಿ. 100ನೇ ದೇಶ ಯಾವುದು ಅಂತ ಇನ್ನೂ ಪ್ಲ್ಯಾನ್ ಆಗಿಲ್ಲ, ಆದರೆ 99ನೇ ದೇಶಕ್ಕೆ ಹೋಗ್ತಾ ಇರೋದು ಸಖತ್ ಖುಷಿ ಆಗ್ತಾ ಇದೆ. ನಾನು ಇಷ್ಟು ದಿನ ಏರ್ಪೋರ್ಟಾಗಿ ತಿರುಗಾಡಿದ್ದೀನಲ್ಲ, ಒಬ್ಬರು ಹೋಗ್ಬಿಟ್ಟು ಶಾಪ್ ಮಾಡಿದ್ದು ನೋಡೇ ಇಲ್ಲ. ಇಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಲ್ಲಿ ಖಾಲಿ ಹೊಡಿತಾ ಇರ್ತಾರೆ. ಪ್ಯಾರಿಸಲ್ಲಿ, ಲಂಡನಲ್ಲಿ ಮಾಡ್ತಾರೆ. ಪ್ಯಾರಿಸ್ ತುಂಬ ಜನ ಮಾಡ್ತಾರೆ, ನಾವು ಅನ್ಕೋತೀವಿ ಅಷ್ಟೇ. ನಾವೊಂದು ಕಾಫಿಗೆ ದುಡ್ಡು 300 ಆಶಾ ತೈವಾನೀಸ್ $300 ಉಳಿಸ್ಕೊಂಬಂದ್ಬಿಟ್ಟು ನಾನು ಫಿಲಿಪೀನ್ಸ್ ಡಾಲರ್ಸ್ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಹೋದ್ಲು. ಅವಳು ಟ್ರಾನ್ಸಾಕ್ಷನ್ ಫೀಸೇ $100 ಅಮ್ಮ ಅಂದ್ಲು. ಬಂದ್ಬಿಟ್ವಿ ಸುಮ್ಮನೆ ಒಂದು ಕಾಫಿಯಲ್ಲಿ ಕಟ್ಕೊಂಡು ಹೋಗೋಣ ಅಂತ. ಇಷ್ಟೊಂದು ಜನ ಬೆಳಗ್ಗೆ 6 ಗಂಟೆಗೆ ಎಲ್ಲೋಯ್ತಾರೆ ಅಂತ ಗೊತ್ತಿಲ್ವೇ? ನಮ್ಮ ಥರ ಅವರು ಹೋಗ್ತಾವ್ರೆ. ಅದು ಇಷ್ಟು ಜನ ವೀಕ್ ಡೇ ಚೆನ್ನಾಗಿ ಮಾಡೋರು ಏರ್ಪೋರ್ಟು ಗೇಟ್ಸು. ಬನ್ನಿ, ನಮ್ಮ ಡೆಸ್ಟಿನೇಷನ್ ಇರೋದು ಫಿಲಿಪೀನ್ಸ್ಗೆ. ಬಿಸ್ನೆಸ್ ಕ್ಲಾಸ್ ಸೀಟ್ಸು. ಓ ಸಕ್ಕತ್ತಾಗಿದೆ ಗುರು. ಒಂದ್ಸತಿ ಆದರೂ ಹೋಗ್ಬೇಕು ಅಲ್ವಾ? ಬಿಸ್ನೆಸ್ ಕ್ಲಾಸಲ್ಲಿ ದೊಡ್ಡ ಇದಿದೆ ನೋಡಿ, ಸ್ಕ್ರೀನ್ ಎಲ್ಲ. ನಾವು ತಿಂಗಳಲ್ಲಿ 3 ಸತಿ ಫ್ಲೈಟಲ್ಲಿ ತಿರ್ಗಾಡ್ತಿರೋ ಬಿಸ್ನೆಸ್ ಕ್ಲಾಸಲ್ಲಿ ಹೋದ್ರೆ ಆಗಲ್ಲ. ಚಿನ್ನು, ಇದು ಹೆಣ್ಮಕ್ಳಿಗೆ ರಿಸರ್ವ್ ಸೀಟ್ಸು, ಮಗು ಇರೋರಿಗೆ. ಓಕೆ, ಇದು ಎಕಾನಮಿ ಸೀಟ್ಸಾ? ಚೆನ್ನಾಗಿದೆ ಕಿರಣ. ಚೈನಾ ಏರ್ಲೈನ್ಸ್ ಅಲ್ಲ, ಎಲ್ಲ ಚೈನಾ ಮಾಲು. ಆ್ಯಕ್ಚುಲಿ ನಮಗೆ ಹಿಂದೆ ಸೀಟ್ ಕೊಟ್ಟಿದ್ದೀವಿ ಅಂದ್ಕೊಂಡ್ರೆ ಅದು ನಮಗೂ ಹಿಂದೆ ಇನ್ನೂ ಎಷ್ಟಿದೆ ಗೊತ್ತಾ? ನಮ್ಮದು 52 ಸೀಟ್ ನಂಬರು. ಅಂದರೆ ಎಷ್ಟು ಸೀಟ್ಸ್ ಇರಬೇಕಲ್ವಾ ಆಶಾ? ನಾವು ಅಂದ್ಕೊಂಡ್ವಿ ಬರೀ 1 ಅವರ್ ಅದರ 3 ಅವರ್ ಫ್ಲೈಟ್ ಜರ್ನಿ. ಟಿ ವಿ ಎಲ್ಲ ಇದೆ, ಮಲ್ಕೊಂತೀವಿ. ಊಟ ಕೊಡ್ತಾರೆ ಚಿನ್ನ? ಏನು ಕೊಡಲ್ಲ. ನಾನು ಎಷ್ಟೊಂದು ಲೋ ಕಾಸ್ಟ್ ಏರ್ಲೈನ್ಸ್ ನೋಡಿದ್ದೀನಿ, ಸ್ಕ್ರೀನ್ ಇರಲ್ಲ. ಆಮೇಲೆ ಕೆಲವೊಂದು ಏರ್ಲೈನ್ಸಲ್ಲಿ ಇವೆಲ್ಲ ಏನು ಇಟ್ಕೊಳ್ಳೋಕ್ಕೂ ಇರಲ್ಲ ಗುರು. ಈ ಚೈನಾ ಏರ್ಲೈನ್ಸ್ ಪರವಾಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟು ಅವನ್ನೆಲ್ಲ ಇಟ್ಕೊಳ್ಳೋಕ್ಕೆ, ಫೋನ್ ಇಟ್ಕೊಳ್ಳೋಕ್ಕೆ ಮತ್ತು ಇಲ್ಲಿ ಇಟ್ಕೊಳ್ಳೋಕ್ಕೆ. ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದು ಏನು ಗೊತ್ತಾ ಆಶಾ? ಹಿಡ್ಕೊ, ಇಲ್ಲ ಒಂದು ನಿಮಿಷ, ಇಲ್ಲ ಹಿಡ್ಕೊ. ನಾನು ಅಬ್ಸರ್ವ್ ಮಾಡಿದ್ದು ಏನು ಗೊತ್ತಾ? ಎಷ್ಟೊಂದು ಫ್ಲೈಟಲ್ಲಿ ಇದೆಷ್ಟು ಗಲೀಜಾಗಿರುತ್ತೆ ಗೊತ್ತಾ? ಕೈ ಹಿಡ್ಕೊಳ್ಳೋಕೆ ಮನ್ಸು ಬರಲ್ಲ, ಅಷ್ಟು ಗಲೀಜಾಗಿರುತ್ತೆ. ಆಮೇಲೆ ಇಲ್ಲೂ ಅಷ್ಟೇ ನೋಡಿ, ಟೇಬಲ್ ಟ್ರೇ ಇಳಿಸ್ತೀನಿ, ಎಷ್ಟು ಕ್ಲೀನಾಗಿದೆ. ನಾವು ಚೈನಾ ಎಲ್ಲ ಡೂಪ್ಲಿಕೇಟ್ ಮಾಲು ಅಂತ ಆಡ್ಕೋತೀವಿ, ಅವ್ರಿಗೆ ಎಷ್ಟು ಕ್ಲೀನಾಗಿದೆ ನೋಡಿ, ಅಬ್ಸರ್ವ್ ಮಾಡಿ. ನನ್ನ ಪ್ರಕಾರ ಏನು ಗೊತ್ತಾ, ತುಂಬ ಬೇಗ ಚೇಂಜ್ ಮಾಡ್ತಾ ಇರ್ತಾರೆ ಅನ್ಸುತ್ತೆ ಸೀಟ್ ಕವರ್ಗಳನ್ನೆಲ್ಲ. ನೀವು ಹೇಳ್ದಂಗೆ ವಾರ್ನೌಟ್ ಆಗ್ಬಿಡ್ತಾರೆ ಬೇಗ ಅನ್ಸುತ್ತೆ. ಅದಕ್ಕೆ ನಮ್ಮ ಯುರೋಪಿಯನ್ಸ್ ಬಜೆಟ್ ಏರ್ಲೈನ್ಸ್ ಇರ್ತವೆ, ಯಾಕೆ ಕೇಳ್ತೀರಾ ನೀವು? ಸೀರಿಯಸ್ ಆಗಿ ನನಗೆ ಇಷ್ಟ ಆಯಿತು ನೋಡಿ, ಸ್ಕ್ರೀನ್ ಎಷ್ಟು ದೊಡ್ಡದಿದೆ. ನಮ್ಮ 99 ದೇಶ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ನಮ್ಮ 100ನೇ ದೇಶ ಯಾವುದಿರಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನಮಗೆ. ನೀವು ಯಾವ ದೇಶಕ್ಕೆ ಹೇಳ್ತೀರೋ, ತುಂಬ ಕಮೆಂಟ್ಸು ಯಾವ ದೇಶಕ್ಕೆ ಬರುತ್ತೋ ಆ ದೇಶಕ್ಕೆ ನಾವು ನಮ್ಮ 100ನೇ ದೇಶ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ. ಆದರೆ ಹೇಳಿದ ದೇಶನೇ ಹೇಳ್ಬೇಡಿ, ಕೌಂಟ್ ಆಗೋಲ್ಲ. ನಾವು ಯಾವ ದೇಶಕ್ಕೆ ಹೋಗಿಲ್ವೋ ಅದು ನೀವೇ ನಮ್ಮ ವ್ಲಾಗ್ಸ್ ನೋಡಿರ್ತೀರ, ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಓಕೆ ನಾಶಾ? ರೆಡಿ. ಯಾವುದು ಜಾಸ್ತಿ ಬರುತ್ತೋ ಹೆಸರು ಆ ದೇಶಕ್ಕೆ ಹೋಗ್ತೀವಿ ನಾವು. ಚಾಲೆಂಜ್ ಅಕ್ಸೆಪ್ಟೆಡ್. ಇವಾಗ ನಿಜ ಚಾಲೆಂಜ್ ಅಕ್ಸೆಪ್ಟೆಡ್. ಹಂಗಂತ ಅಂಟಾರ್ಟಿಕಾಗಿ ಮಾತ್ರ ಹೇಳ್ಬೇಡಿ, ತುಂಬ ಎಕ್ಸ್ಪೆನ್ಸಿವ್, ಅಷ್ಟೊಂದು ದುಡ್ಡಿಲ್ಲ. 10 ಲಕ್ಷ ಬೇಕು. ಯಾವ್ದಾದ್ರು ಚಿಕ್ಕ ಪುಟ್ಟ ಕಂಟ್ರಿ ಹೇಳಿ ಹೋಯ್ತೀವಿ. ನಾನು ಇವಾಗ ಸದ್ಯಕ್ಕೆ ದವಾಕೋತೀವಿ, ಯಾಕಂದರೆ ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದಿರೋದು. ಥ್ಯಾಂಕ್ ಯು. ಓ ವಾವ್, ಸೂಪರ್ ವೆಲ್ಕಮ್ ಗುರು. ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ನೋಡಿದ ಕಿರಣ ಫಿಲಿಪೀನ್ಸ್ ಅವರು. ಯಾ ಇದೇನಿದು ಹಿಂಗಾಯ್ತವ್ರೆ ಹೊರಗಡೆ ಬಂದ ತಕ್ಷಣ? ಓ ಎಕ್ಸಿಟ್ ಕೌಂಟ್ರು, ಅದಕ್ಕೆ ಇಲ್ಲಿ ಹೋದ್ರೆ ಜನಗಳು ದುಂಬಿ ಹಾಕತ್ತಾರ ಗುರು. ಇವಾಗ ಓ ಜನಗಳು ಕಾಯ್ತಾರವ್ರು, ಇವರು ವಿಸಿಟ್ ಮಾಡ್ಕೊಳಕ್ ಕಾಯ್ತಾರವ್ರು ಅಷ್ಟೇ. ಓಕೆ, ಬಿಸಿಲು ಅಲ್ವಾ? ಊಬರ್ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಇದು ಯಾವುದೋ ಡಿಫ್ರೆಂಟ್ ಟ್ಯಾಕ್ಸಿ, ಎಲ್ಲೋ ಟ್ಯಾಕ್ಸಿ ಮತ್ತು ಇನ್ನೊಂದು ಯಾವುದೋ ಒಂಥರ ಟ್ಯಾಕ್ಸಿ. ಅಷ್ಟೇ ಬಂತ ಕ್ಯಾಬು. GAK 4573 ಅಂತೆ ಕಾರ್ ನಂಬರು. 4573 ಇನ್ನ ಬಂದಿಲ್ಲ. ಡಿಫ್ರೆಂಟ್ ಆಗಿದೆ ಗುರು, ವೈಬ್ ಅಂತೂ. ಸಖತ್ ಬಿಸಿಲು, ಕಾಶ್ಮೀರ ಎಲ್ಲ ಕೈಯಲ್ಲಿ ನಮ್ಮ ಹತ್ರ. ಫೈನಲ್ ಆಗಿ ನಮ್ಮ ಊಬರ್ ಬಂತು. ಊಬರ್ ಅಲ್ಲ, ಗ್ರ್ಯಾಬ್. ಇದು ಗ್ರ್ಯಾಬ್ ಬಂತು.
ಸೊ ಈ ಗ್ರ್ಯಾಬಲ್ಲಿ ನಾವು ನಮ್ಮ ಹೋಟೆಲ್ಗೆ ಹೋಗ್ತೀವಿ. ಹಲೋ, ಯುವರ್ ನೇಮ್? Yes, my name is Severino ಸೆವೆರಿನೋ. Lopez. ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು ಫಿಲಿಪೀನ್ಸಲ್ಲಿ ಟ್ಯಾಕ್ಸಿ ಮಾಡೋದು. ಯಾಕಂದರೆ ತುಂಬ ಜನ ಏರ್ಪೋರ್ಟ್ ಟ್ಯಾಕ್ಸಿ ಅವರಿದ್ದರು. ಊಬರ್ ವರ್ಕ್ ಆಗ್ತಿರ್ಲಿಲ್ಲ. ಹೊಸ್ದಾಗಿ ಗ್ರ್ಯಾಬ್ ಆ್ಯಪ್ ಹಾಕ್ಕೊಂಡು ಊಬರ್ ಥರನೇ ಅದನ್ನು ಹಾಕ್ಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ ನಮ್ಮ ಹತ್ರ ಇವಾಗ ದುಡ್ಡು ಬೇರೆ ಇಲ್ಲ. ಯಾವುದಾದ್ರೆ ATMಗೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಕ್ಯಾಶ್ ಎತ್ಕೊಬೇಕು. ಏರ್ಪೋರ್ಟಲ್ಲಿ ಒಂದು ATM ಸಿಗಲಿಲ್ಲ ನಮಗೆ. ಸೊ ATM ಅಲ್ಲಿ ದುಡ್ಡು ತೊಗೊಳಕ್ಕಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ನಮ್ಮ ಡ್ರೈವರ್ ಪಾಪ ನಿಲ್ಲಿಸಿದ್ರು ATM ಅಲ್ಲಿ. ನಾವು 6,000 ತೊಗೊಂಡ್ವಿ. ಅಂದರೆ ಸೇಮ್ 500 ರೂಪಾಯಿ ನೋಟ್ ಹೆಂಗಿದೆ ಅಂದರೆ ನಮ್ಮ 500 ರೂಪಾಯಿ ನೋಟ್ ಥರನೇ ಇದೆ. ಆದರೆ ವಾಟರ್ ಪ್ರೂಫು, ಬಿಕಾಸ್ ಇದು ಐಲ್ಯಾಂಡ್ಗಳಲ್ವಾ, ಸೊ ಅದು ವಾಟರ್ ಪ್ರೂಫ್, ಬಿದ್ದರೂ ಏನೂ ಆಗಲ್ಲ ನೀರಲ್ಲಿ. ಸೊ ಚೆನ್ನಾಗಿದೆಪ್ಪ ನೋಟು. ಸೇಮ್ ನಂಗೆ 500 ರೂಪಾಯಿ ಥರ ಫೀಲ್ ಆಯಿತು. ಎಷ್ಟು ಈಕ್ವಲೆಂಟ್ ಅಂದರೆ ಇದು 10,000. 10,000 ಈಕ್ವಲೆಂಟ್. ನಮ್ಮ ಇಂಡಿಯನ್ ರುಪೀಸಲ್ಲಿ 10,000. ಸೊ ಫಸ್ಟ್ ಇಷ್ಟು ತೊಗೊಂಡಿದ್ದೀವಿ, ನೋಡಿ ಎಷ್ಟು ಖರ್ಚಾಗುತ್ತೆ ಅಂತ. ಎರಡು ಐಲ್ಯಾಂಡ್ನ ಕನೆಕ್ಟ್ ಮಾಡೋಕ್ಕೆ ಒಂದು ಬ್ರಿಡ್ಜ್ ನಿರ್ಮಿಸಿದ್ದಾರೆ. ನಾವೀಗ ಏರ್ಪೋರ್ಟಲ್ಲಿ ಇದ್ವಲ್ಲ, ಈ ಐಲ್ಯಾಂಡ್ ಬಂದ್ಬಿಟ್ಟು ಲಾಪು ಲಾಸು ಐಲ್ಯಾಂಡ್ ಅಂತ. ಅದರಿಂದ ಇವಾಗ ನಾವು ಈ ಕಡೆ ಐಲ್ಯಾಂಡ್ಗೆ, ಇನ್ನೊಂದು ಐಲ್ಯಾಂಡ್ಗೆ ಕನೆಕ್ಟ್ ಆಗ್ತಾ ಇದ್ದೀವಿ. ಹೇಳಿಲ್ವಾ, 7,000 ಪುಟಾಣಿ ಐಲ್ಯಾಂಡ್ಗಳು. ಕೆಲವೊಂದು ಐಲ್ಯಾಂಡ್ಗಳಿಗೆ ಕನೆಕ್ಟ್ ಮಾಡೋಕ್ಕೆ ಈ ಥರ ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ. ಬಂದ್ವಿ ನಮ್ಮ ಹೋಟೆಲ್ ಹತ್ರ. ಯಾವುದೋ ಒಳ್ಳೆ ಮೆಜೆಸ್ಟಿಕ್ ಏರಿಯಾಲಿ ಇರಂಗಿದೆ ನಮ್ಮ ಹೋಟೆಲ್ ಫುಲ್ಲು. ಇದೇನಿದು ಹಿಂಗಿದೆ ಬಸ್ಸು? ಜಿಪ್ಸಿ ಸಾಶಾ ಇದೇನಾ ಹೇಳಿದ್ದೀನು? ಜಿಪ್ಸಿಸಿ ಹಳೇ ಜೀಪ್ಗಳು ಗುರು. ಫುಲ್ಲು ವೈಬ್ ಗುರು ನಮ್ಮ ಹೋಟೆಲ್ ಪಕ್ಕ. ಅಷ್ಟೇ ಹೆಂಗಿದೆ ವೈಬು? ಸೇಮ್ ಮೆಜೆಸ್ಟಿಕ್ ಹೋಗಿ ವರ್ಷಾನ್ಗಟ್ಲೆ ಆಗಿತ್ತು. ಸೊ ನಾಸ್ಟಾಲಜಿಯಾ ಫೀಲಿಂಗ್ ಬಂತು ಮೆಜೆಸ್ಟಿಕ್ ಥರ. ಮೆಜೆಸ್ಟಿಕ್ ಒಳಗಡೆ ಎಂಟ್ರಿ ಕೊಟ್ಟಂಗಾಯಿತು ನನಗೆ. ನಾನು ಫಿಲಿಪೀನ್ಸಲ್ಲಿ ಯಾಕೆ ಹೋಟೆಲ್ ಸಿಗ್ತಾಯಿಲ್ಲ ಅಂತ ಯೋಚಿಸ್ತಾ ಇದ್ದೆ. ಅಷ್ಟೇ ಯಾಕೆ ಹೋಟೆಲ್ ಸಿಗ್ತಾಯಿಲ್ಲ ಅಂತ ಗೊತ್ತಾಯ್ತಾ? ಇಷ್ಟು ಜನ ಟೂರಿಸ್ಟ್ಗಳವ್ರೆ. ಅದಕ್ಕೆ ಏನು ಗೊತ್ತಾ, ಇಷ್ಟೊಂದು ಸಾಫ್ಟಾಗಿ ಮಾತಾಡ್ಬಿಟ್ಟು ಬ್ರೇಕ್ಫಾಸ್ಟ್ ಬೇಕಾ, ಲಂಚ್ ಬೇಕಾ, ಡಿನ್ನರ್ ಬೇಕಾ ಅಂತ ಕೇಳ್ತಾರೆ. ಅಂದರೆ ಎಲ್ಲದಕ್ಕೂ ಸೇರಿ 10,000 ರೂಪಾಯಿ ಅಂತಾರೆ. ಅದು ನಿಮ್ಮ ಮೇಲೆ ಡಿಪೆಂಡ್. ಆ್ಯಕ್ಚುಲಿ ಒಬ್ರೊಬ್ರಿಗೆ ಹೋಗಕ್ಕೆ ಇಷ್ಟ ಆಗಲ್ಲ. ಅವರೆಲ್ಲೇ ನಮ್ಮ ನೋಡ್ತಿದ್ದಂಗೆ ಎಷ್ಟು ಜನ ಬುಕ್ ಮಾಡ್ಕೊಂಬಿಟ್ರಲ್ಲೇ. ನಾವು ಲೋಕಲ್ ಫುಡ್ ಎಕ್ಸ್ಪ್ಲೋರ್ ಮಾಡೋರು. 16th ಫ್ಲೋರ್ ಕೇಳೋಣ ನಮ್ಮದು. ಓಕೆ ಅಂದರೆ ಒಳ್ಳೆ ವ್ಯೂ ಇರುತ್ತೆ. ಗೊತ್ತಿಲ್ಲ ಗುರು ಏನಿರುತ್ತೆ ಇನ್ನು. ಟಟ್ಟಡ ವೆಲ್ಕಮ್. ಓ ಚಿಕ್ಕದು ಚಿನ್ನು, ದೊಡ್ಡದು ಕಾಣಿಸ್ತು ನಮಗೆ. ಚಿಕ್ಕದು ಹೋಟೆಲ್ ರೂಮ್ ಚಿಕ್ಕದಾ? ಓಕೆ ಅಲ್ವಾ? ನಾವು ನೋಡ್ಬೇಕಾ, ದೊಡ್ಡದು ಕಾಣಿಸ್ತಲ್ವಾ? 22 ಮೀಟರ್ ಸ್ಕ್ವೇರ್ ಕೊಟ್ಟಿದ್ರಿ. 22 ಮೀಟರ್ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಅಲ್ವಾ? ಬ್ಯಾಗ್ ಇಟ್ಕೊಳ್ಳೋ ಜಾಗನೂ ಇಲ್ಲ ಅನ್ಸುತ್ತೆ ಮೇ ಬಿ. ಅಲ್ಲ, ನನಗೆ ಫೋಟೋಸಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸ್ತು ಗೊತ್ತಾ ಇಲ್ಲಿಂದ ವ್ಯೂ. ಸಖತ್ ಮೋಸ ಮಾಡ್ತಾರೆ ಗುರು. ನನಗೆ ಫೋಟೋಲಿ ಸಖತ್ ದೊಡ್ಡದಾಗಿ ಕಾಣಿಸ್ತು. ಏಮಾರಿಸ್ಬಿಟ್ರೆ ಅನ್ಸುತ್ತೆ. ಸೊ ಹೆಂಗಿದೆ ಅಂದರೆ ನೋಡಿ, ಇದರ 2 ಬೆಡ್ ಇರೋದ್ರೆ ಒಂದೇ ಚೆನ್ನಾಗಿದೆ ಅಲ್ವಾ ಆ್ಯಕ್ಚುಲಿ. ನೋಡಿ, ಇವೆರಡು ಬೆಡ್ ಇದೆ. ಎಂತಕ್ಕಂದರೆ ಆರಾಮಾಗಿ ಮಲಗಕ್ಕೆ. ಆಮೇಲೆ ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನು ಕಂಪ್ಯೂಟರ್ ಟೇಬಲ್ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಇದು ಮಾಡಿದ್ದಾರೆ ಅಷ್ಟೇ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಲಾಕರ್ ಕೊಟ್ಟಿದ್ದಾರೆ ಮತ್ತು ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದೇನಿದು? ಕನೆಕ್ಟಿಂಗ್ ರೂಮ್ಸ್ ಇದೆ. ಫ್ಯಾಮಿಲಿ ಇದ್ರೆ ಬಾತ್ರೂಮ್ ಓಕೆ ಕಿರಣ್ ಚೆನ್ನಾಗಿದೆ, ಪರವಾಗಿಲ್ಲ. ಬಂದರೆ ಇಲ್ಲಿ ಬಾತ್ರೂಮಾ? ಓಕೆ, ಬಾತ್ರೂಮ್ ಚೆನ್ನಾಗಿದೆ, ಕ್ಲೀನಾಗಿದೆ. ನಾನು ಇದನ್ನ ನೋಡಿ ಮೋಸ ಹೋದ್ನಾ ಅಂತ. ಅಷ್ಟೇ, ನಾನು ನೋಡಿದಾಗ ಫೋಟೋ ತುಂಬಾ ದೊಡ್ಡದಾಗಿ ಕಾಣಿಸ್ತು. ಅಲ್ಲ, ಈಗ ಏನು ಗೊತ್ತಾ ಪ್ರಾಬ್ಲಮ್, ಈ ಥರ ಇವಾಗ ಹೋಟ್ಲ್ ರೂಮ್ಗಳು ಇದಾವಲ್ಲ, ಒಂದು ಬ್ಯಾಗ್ ಓಪನ್ ಮಾಡ್ಕೊಂಡಷ್ಟು ಜಾಗ ಇರಲ್ಲ, ಅದೇ ಪ್ರಾಬ್ಲಮ್ ಆಗೋದು. ನೋಡಿ ಎಲ್ಲಿ ಓಪನ್ ಮಾಡ್ಕೋತಾರೆ ಬ್ಯಾಗ್ನ? ಓಕೆ ಫಿಗರ್ ಔಟ್ ಮಾಡೋಣ. ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದಿರೋದು, ಸ್ವಲ್ಪ ರೆಸ್ಟ್ ತಗೊಂಡು ಸಿಟಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತೀವಿ. ಆಮೇಲಿಂದ ಬೆಡ್ ಟೆಸ್ಟ್ ಮಾಡ್ಬೇಕಂತ ಕಿರಣ. ಇವಾಗ ಹಿಂಗೆ ಬಂದ್ಬಿಟ್ಟು ಸಿಂಗಲ್ ಬೆಡ್, ನಂದು ಬೆಡ್ ಬೇರೆ. ಅಷ್ಟೇ, ಈ ಬೆಡ್ ಒಂದು ಸ್ವಲ್ಪ ದೊಡ್ಡದಿದೆ, ಈ ಬೆಡ್ ಚಿಕ್ಕದಿದೆ. ನಾನು ರೆಡಿ ಸ್ಟಡಿ ಗೋ 1 2 3. ಟಾಟಾ ಬಾಯ್ ಸಿ ಯು. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಬೈಕ್ ರೆಂಟ್ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿವರೆಗೂ ಒಂದು 5 ನಿಮಿಷ ರೆಸ್ಟ್. ಟಾಟಾ ಬಾಯ್ ಸಿ ಯು. ಒಂದು ಶಾರ್ಟ್ ನಿದ್ದೆ ಆದಮೇಲೆ ಫಿಲಿಪೀನ್ಸ್ನ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಬೈಕ್ ರೆಂಟ್ ಮಾಡಬೇಕು. ಬೈಕ್ ರೆಂಟ್ ಮಾಡೋಕ್ಕೆ ಹಿಂಗೆ ಹೋಗ್ಬೇಕು ಗುರು.
ಹೆಂಗಿದೆ ನೋಡಿ, ಅದು ಮೆಜೆಸ್ಟಿಕ್ ಸೆಂಟರ್ ಏರಿಯಾ. ಎಷ್ಟು ಗಿಜಿ 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 ಅಂತದೆ ಗೊತ್ತಾ? ಎಲ್ಲ ಕಡೆ ಜನಗಳು ಓಡಾಡ್ತಾನೆ ಅವರೇ ಗುರು. ಅಶಾ ಬೀಳ್ತಾ ಇದೆ ಗುರು, ನಿನ್ ತಲೆ ಮೇಲಿಂದ ಆವಾಗಿಂದ ಏನೋ ನೀರು ಬೀಳ್ತಾ ಐತೆ, ಏನ್ ನೀರು ಅಂತ ಗೊತ್ತಿಲ್ಲ. ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ ಬಂದಿದೆ ಗುರು. ಬಂದ ನಮ್ಮ ಕ್ಯಾಬ್ ಬೈಕ್ ರೆಂಟ್ ಮಾಡಕ್ಕೆ. ಬೈಕ್ ರೆಂಟ್ ಮಾಡಕ್ ಕಾರಲ್ಲಿ ಹೋಗೋದಾ? ಬೈಕ್ ರೆಂಟ್ ಮಾಡಕ್ ಕಾರಲ್ಲಿ ಹೋಗೋದು. ಏನ್ ಮಾಡೋದು, ತೈವಾನ್ ತರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ. ಹಲೋ ಹಲೋ, ಕ್ರಾಪ್ ಕಾಮಿಡಿ ಅಲ್ವಾ ಚಿನ್ನು? ಬೈಕ್ ತಗೊಳಕ್ ಕಾರಲ್ಲಿ ಹೋಗೋದು. ಇಲ್ಲಿ ಕಾರ್ ನಾವು 4 ಸೈಡು ಟಿಂಟ್ ಮಾಡಿಸ್ಬೋದಲ್ವಾ? ನಮ್ಮ ಇಂಡಿಯಾದಲ್ಲಿ ಇಲ್ಲ. ಫ್ರಂಟು ಟಿಂಟ್ ಮಾಡಿಸೋನೆ ಶಿಷ್ಯ. ಮುಂದ್ಗಡೆ ಇಲ್ಲಿ ಕ್ಯಾಮ್ರಾ ಬೇರೆ ಹಾಕೋನೆ. ಹೆಂಗಿದೆ ನೋಡಿ ಏರಿಯಾ, ನಾನೇನು ಸುಳ್ಳು ಹೇಳಲ್ಲ. ನೀವೇ ನೋಡಿ ಮೇಲ್ಗಡೆ ವೈರ್ಗಳು ನೋಡಿ, ಕ್ಯಾಮ್ರಾ ಕಿತ್ಕೊಂಡು ಹೋಗ್ಬಿಟ್ಟನ್ ಶಿಷ್ಯ. ಆಮೇಲೆ ಮೇಲ್ಗಡೆ ವೈರ್ಗಳು ನೋಡಿ ಹೆಂಗವೆ, ಫುಲ್ ಏರಿಯಾನೇ ಹಂಗೆ ಚಿನ್ನು ಎಲ್ಲ ಕಡೆ. ಇಲ್ಲಿ ನೋಡಿಲಿ, ಏರಿಯಾ ಇಷ್ಟದ್ರಲ್ಲಿ ಖರಾಬು ಡೈಲಾಗ್ ಇದೆಯಲ್ಲ, ಏರಿಯಾದಲ್ಲಿ ಇಷ್ಟದಲ್ಲಿ ಖರಾಬು ಅಂತ. ಅಷ್ಟೇ, ಇದು ಫುಲ್ಲು ಗ್ಯಾರೇಜ್ ಏರಿಯಾ. ಶಿವಾಜಿನಗರ್. ನಮ್ಮ ಶಿವಾಜಿನಗರ್ ಥರನೇ ಫುಲ್ ಗ್ಯಾರೇಜ್ ಏರಿಯಾ. ಬೈಕ್ಗಳು ರೆಡಿ ಮಾಡಿಸ್ಕೊತಾವ್ರು ಎಲ್ಲರೂ. ಓಹೋ ಚಿನ್ನು, ಇಲ್ಲೆಲ್ಲ ಬಂದರೆ ಅಷ್ಟೇ ನೈಟ್ ಹೊತ್ತು. ಪಾರ್ಟ್ಸ್ ಇರಲ್ಲ ಅಂತೀಯಾ? ನಾವು ಇರಲ್ಲ, ಬೈಕ್ ಪಾರ್ಟ್ಸು ಇರಲ್ಲ, ಏನೂ ಇರಲ್ಲ. ನಾ ಫಿಲಿಪೀನ್ಸ್ ಅನ್ಕೊಂಡಿದ್ದೆ ಬೇರೆ ಅಲ್ವಾ? ನಿಜವಾಗ್ಲು ಬರೀ ಎಲ್ಲರೂ ಬೀಚಸ್ ಅದು ಇದು ತೋರಿಸ್ತಾ ಇದ್ರು ಅಲ್ವಾ? ಯಾರು ತೋರಿಸಿಲ್ಲ ಈ ಥರ ಫಿಲಿಪೀನ್ಸ್ನ? ಯಾರು ಲೋಕಲ್ ತೋರಿಸಲ್ಲ ಚಿನ್ನು ಜಾಸ್ತಿ ಅಲ್ವಾ? ಎಲ್ಲರೂ ಬೀಚ್ ತೋರಿಸ್ತಾರೆ. ಇನ್ನೊಂದೇನು ಗೊತ್ತಾ, ಫಿಲಿಪೀನ್ಸ್ ಬಂದ್ಬಿಟ್ಟು ಹನಿಮೂನ್ಗೆ ಫೇವ್ರೇಟ್ ಡೆಸ್ಟಿನೇಷನ್. ಯಾಕೆಂದರೆ ಅಷ್ಟು ಅಮೋಘ ಅದ್ಭುತವಾಗಿದೆ ಬೀಚ್ಗಳು, ಆಮೇಲೆ ಅಷ್ಟೇ ಕಮ್ಮಿ. ಯಾವ ಬೈಕ್ ತಗೊಂತ ಕಿರಣ? ಇನ್ನೂ ಗೊತ್ತಿಲ್ಲ, ಇನ್ನೂ ಅವ್ರು ಏನೋ ಒಳಗಡೆ ಏನೋ ಮಾಡ್ತಾವನೆ ಶಿಷ್ಯ. ಒಂದಿನಕ್ಕೆ 650 ಅಂತ ಹೇಳ್ತಾ ಇದ್ದಾರೆ. ಅಂದರೆ 650 ಅಂದರೆ ಆಲ್ಮೋಸ್ಟ್ 1000 ರೂಪಾಯಿ ಬರ್ತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ತೊಗೊಂಡು ನಾಳೆ ಸಂಜೆ 5 ಗಂಟೆಗೆ ಬಿಡೋದು. 1 ಅವರ್ ಜಾಸ್ತಿ ಆದರೂ 100 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ. 100 ರೂಪಾಯಿ ಅಷ್ಟೇ. ಡೀಲ್ ಮಾತಾಡ್ಕೊತಾ ಇದ್ದೀನಿ. 750 850 ಓಕೆ ಅಕ್ಕ ಕುದುರಿಸಿದ್ದು. ಥ್ಯಾಂಕ್ ಯು ಅಕ್ಕ, ಡೀಲ್ ಕುದುರಿಸಿದ್ದು ಪಾಪ. ಬೈಕ್ ರೆಂಟಿಂಗ್ ಸರ್ವಿಸಸ್ ಹಿಂಗಿರುತ್ತೆ. ಆರಾಮಾಗಿ ಬಂದು ಮೋಟರ್ ಬೈಕ್ ಸ್ಕೂಟರ್ ಏನು ಬೇಕಾದ್ರೂ ರೆಂಟ್ ಮಾಡ್ಬೋದು. ಒಂದು ದಿನಕ್ಕೆ 1000 ರೂಪಾಯಿ ಇಸ್ಕೊಂಡ್ರು 700-800 ರೂಪಾಯಿಗೂ ಸಿಗುತ್ತೆ. ಆದರೆ ಅದೊಂದು ಸ್ವಲ್ಪ ಚಿಕ್ಕ ಗಾಡಿ, ಅದ್ರಲ್ಲಿ ಜಾಸ್ತಿ ದೂರ ಓಡ್ಸೋಕ್ಕಾಗಲ್ಲ. ಡೆಪಾಸಿಟ್ ಎಷ್ಟು ಇಸ್ಕೊಂಡ್ರು ಚಿನ್ನ? 2000 ರೂಪಾಯಿ. ಡೆಪಾಸಿಟ್ 2000 ರೂಪಾಯಿ ಇಸ್ಕೊಂಡ್ರು, ಮತ್ತೆ 2 ಹೆಲ್ಮೆಟ್ ಕೂಡ ಕೊಡ್ತಾ ಇದ್ದಾರೆ. ಓಕೆ, 2 ಹೆಲ್ಮೆಟ್ಟು, ಬೈಕು, ಒಂದು ದಿನಕ್ಕೆ 1000. ಸೊ ಇವಾಗ ಇಲ್ಲಿರೋದು ಯಾವುದೋ ಒಂದು ಬೈಕ್ ಕೊಡ್ತಾರೆ, ತೊಗೊಂಡು ಬರ್ಗ್ಮ್ಯಾನ್ ಅಂತ ನಾವು ತೊಗೊತಾ ಇರೋದು. ಬರ್ಗ್ಮ್ಯಾನ್ ಒಳ್ಳೆ ಬೈಕ್. ಹೆಂಗಂದ್ರೆ ಯಾವುದು? ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆಲ್ಲ ಮೋಟೋ ವ್ಲಾಗಿಂಗ್ಗೆ ಸ್ವಾಗತ ಸುಸ್ವಾಗತ. ಬೈಕ್ ಬಿಟ್ಬಿಟ್ವಿ, ವ್ಲಾಗಿಂಗ್ ಬಿಟ್ಬಿಟ್ವಿ, ಇವಾಗ ಮೋಟೋ ವ್ಲಾಗರ್ಸ್ ಶುರು ಮಾಡ್ಕೊಂಡಿದ್ದೀವಿ. ನಮ್ಮ ಮೋಟೋ ವ್ಲಾಗರ್ಸ್ ಎಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ಒಂದು 2 ವಿಡಿಯೋ ಮಾಡ್ತೀವಿ ಅಷ್ಟೇ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಬೇರೆ ದೇಶದಲ್ಲಿ ಮೋಟೋ ವ್ಲಾಗಿಂಗ್ ಮಾಡ್ಕೊಂಡು ಹೋಗೋದೆ. ಆದರೆ ಟ್ರಾಫಿಕ್ ನೋಡಿ ಹೆಂಗಿದೆ, ಈ ಟ್ರಾಫಿಕಲ್ಲಿ ಮೋಟೋ ವ್ಲಾಗಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇದು ಬಂದ್ಬಿಟ್ಟು ಇಲ್ಲಿನ ಜನರ ಲೋಕಲ್ ಟ್ರಾನ್ಸ್ಪೋರ್ಟು. ನಾವು ಹೆಂಗೆ ಆಟೋ ಉಪಯೋಗಿಸ್ತೀವೋ ಹಂಗೆ ಅವರು ಜಿಪ್ಸಿ ಉಪಯೋಗಿಸ್ತಾರೆ. ಇಲ್ಲಿ ಇದನ್ನು ಜಿಪ್ಸಿ ಅಂತಾರೆ. ಹಿಂಗಿದೆ ನೋಡಿ, ಒಳಗಡೆ ಕುತ್ಕೊಂಡು ಆರಾಮಾಗಿ ಓಡಾಡ್ಬೋದು. ಪಂಪು ಹುಷಾರು. ಓಹ್, ಇದು ಹಿಂಗಾ? ಇನ್ನು ಸ್ಟ್ರೈಟ್ ರೈತಾ? ಸ್ಟ್ರೈಟ್. ನಾನು ಒಂದು 15 ವರ್ಷ ಇದ್ದೆ. ನಾನು ಆಶಾ ಹಿಂಗೆ ಆಫೀಸ್ಗೆ ಹೋಗ್ತಾ ಇದ್ವಿ ಬೆಂಗಳೂರಲ್ಲಿ. ಎಲ್ಲಿಂದ ಬಸವೇಶ್ವರ ನಗರದಿಂದ ಬನ್ನರ್ಘಟ್ಟವರೆಗೂ ಹೋಗ್ತಿದ್ವಿ. ಆವಾಗ ಹೆಂಗೆ ಫೀಲ್ ಕೊಡ್ತಾಯಿದ್ದೋ ಇವಾಗಲೂ ಹಂಗೆ ಫೀಲ್ ಕೊಡ್ತಾಯಿದ್ದೆ ಗುರು. ಅದೇ ವೈಬಲ್ಲಿ, ಅದೇ ಇಬ್ಬರು, ಅದೇ ಜೋಶಲ್ಲಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಟ್ರಾಫಿಕಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮಸ್ಕಾರ ಶಿಷ್ಯ. ಬಂದಾಗ ಕಳೆಕಾಯಿ ಎಲ್ಲ ಹಿಡ್ಕೊಂಡು ಹಲೋ. ಆದರೆ ಇಲ್ಲೊಂದೇನು ಗೊತ್ತಾ, ಇಲ್ಲಿ ತುಂಬ ಜನ ಟ್ರಾಫಿಕ್ ಪೊಲೀಸ್ ಇರ್ತಾರಂತೆ. ಆಶಾ ಅವ್ನ ಸ್ಪೀಡ್ ಲಿಮಿಟ್ ಎಷ್ಟು ಅಂದರು. ಅವನು ಸ್ಪೀಡ್ ಲಿಮಿಟೆಲ್ಲ ನೀವು ಹೋಗೋಕ್ಕಾಗಲ್ಲ, ಹೋಗ್ಬಿಡಿ, ಅಷ್ಟು ಟ್ರಾಫಿಕ್ ಇರುತ್ತೆ ಅಂದ. ನನಗೆ ಬೆಂಗಳೂರಲ್ಲಿ ತಿರುಗಾಡ್ದಂಗೆ ಆಗ್ತಾಯಿದೆ ಗುರು, ಏನು ಇಲ್ಲ. ಆವಾಗ ಹೆಂಗೆ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದೋ ಇವಾಗಲೂ ಹಂಗೆ ನುಗ್ಗಿಸ್ಕೊಂಡು ಹೋಗ್ತಾ ಇರೋದು. ಹೆಂಗಿದೆ ಟ್ರಾಫಿಕ್ ಓಡಿಸ್ತಾ ಇದ್ದು 2 ವೀಲರ್ ಎಷ್ಟೊಂದು ದಿನ ಆದಮೇಲೆ. ಒಳ್ಳೆ ಮಜಾ ಇದೆ. ಅಂದರೆ ತಲೆ ಕೆಡಿಸ್ಕೊಂಬಾರ್ದು, ನುಗ್ಗಿಸ್ಕೊಂಡು ಹೋಗ್ತಾ ಇರಬೇಕು. ಓಯ್ ಶಿಷ್ಯ, ಓಯ್ 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 ಓಯ್. ಗಾಡಿ ಜಾಸ್ತಿ ಸ್ಪೀಡಾಗಿ ಹೋಯ್ತಾರ ಚಿನ್ನು. ನೋಡಿಲಿ, 50 ಕಿಲೋಮೀಟ್ರು. ಆದರೆ ಅದು ಲೆಕ್ಕ 100 ಕಿಲೋಮೀಟ್ರಲ್ಲಿ ಹೋದಂಗೆ ಆಯ್ತಾ ಇತ್ತು ನನಗೆ. ಬೈಕಲ್ಲಿ ಇದೆ ಗುರು ಮಜಾ.
ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಟ್ರಾಫಿಕ್ ಗಿಫಿಕ್ ಎಲ್ಲ ನುಗ್ಗಿಸ್ಕೊಂಡು ಹೋಯ್ತಾ ಇರ್ಬೋದು. ಕಾರಲ್ಲಾಗಿದ್ರೆ ಇದನ್ನ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ 2 ಅವರ್ ಬೇಕಾಗಿರೋದು ಈ ಟ್ರಾಫಿಕಲ್ಲಿ ಅಲ್ವಾ. ಬೈಕಲ್ಲಿ ಹೆಂಗಂದ್ರೆ ಹಂಗೆ ನುಗ್ಗಿಸ್ಕೊಂಡು ಹೋಗ್ಬೋದು. ಯಾವ ಚಿನ್ನು ಇದು ಏರಿಯಾ ಖರಾಬ್ ಆಗೈತೆ ಇಷ್ಟೊತ್ತರ. ಇಷ್ಟ ಖರಾಬ್ ಆಗಿದೆ ಚಿನ್ನು. ಇದು ಯಾವ ಚಿನ್ನು ಇದು? ಜಿಪ್ಸಿ ಹಳೆ ಕಾಲದ್ದು ಚಿನ್ನು. ಎಲ್ಲ ಏರಿಯಾನು ಹಿಂಗೆ ಐತೆ ಅಂತೀಯಾ? ಎಲ್ಲ ಏರಿಯಾ ಹಿಂಗೆ ಇದೆ ಕಿರಣ್. ಇಲ್ಲಿ ನಾನು ಒಂದೇ ಒಂದು ಏರಿಯಾ ನೋಡ್ಕೊಂಡು ಯಪ್ಪ ಹೆಂಗಪ್ಪ ಬರೋದು ಇದ್ ಕಡೆ ಅನ್ಕೊಂಡೆ. ನೋವೇ. ಓಹೋ ಜಿಪ್ಸಿ ನೋಡಿ ಹೇಗೈತೆ. ಇದೆ ಟ್ರಾಫಿಕ್ ಜಾಮು ಇತ್ತು. ಟ್ರಾಫಿಕ್ ಜಾಮ್ ಇತ್ತು ಅವಾಗಲೇ ನೋಡಿದ್ದೆ. ಓ ಇವಾಗ ಬೆಟ್ಟ ಮೇಲೆ ಹೋಗ್ತಾ ಇದೀವಿ ಚಿನ್ನು. ಸ್ಟಾರ್ಟ್ ಆಯ್ತು ಇವಾಗ ಬೆಟ್ಟ. ಫುಲ್ ಕಾಡ್ ಸ್ಟಾರ್ಟ್ ಆಗೋಯ್ತು ನೋಡು. ಕಾಡಲ್ಲ ಬೆಟ್ಟ ಬೆಟ್ಟ ಚಿನ್ನು. ನೀನು ಈ ಗಾಡೀಲಿ ಈ ಟ್ರಾಫಿಕ್ಕಲ್ಲಿ 4 ಅವರ್ ಹೋಗೋಣ ಅಂತೀಯಲ್ಲ, ಸೊಂಟ ಮೈಯೆಲ್ಲ ಬಿದೋಗಿರೋವು. ಊಟ ಊಟ ಲೋಕಲ್ ಊಟ ಫುಲ್ಲು ಲೋಕಲ್ ಚಿನ್ನು. ನೀನು ಲೋಕಲ್ ಅಂತೀಯಲ್ಲ, ಇದು ಹೆವಿ ಲೋಕಲ್ ನಿನಗೆ. ಹಾಯ್ ಎಲ್ಲರೂ ಹಾಯ್ ಮಾಡ್ತಾರೆ ಕಣ್ ಕ್ಯಾಮ್ರಾಗೆ. ಹೇಳಿಲ್ವ ಇವರು ಕ್ಯಾಮ್ರಾ ತುಂಬ ಫ್ರೆಂಡ್ಲಿ ಅಂತ ಇದ್ದೀನಿ ಜನಗಳು. ಆ್ಯಕ್ಚುಲಿ ಲೋಕಲ್ ವೈಬ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬೈಕಲ್ಲಿ ತಿರುಗಾಡ್ತಾರೆ. ಆಮೇಲೆ ಅಕ್ಕಪಕ್ಕ ನಾವು ಸ್ವಲ್ಪ ಅಪ್ ಟೌನಿಗೆ ಬಂದ್ವಿ ಅನಿಸುತ್ತೆ. ಅಂದರೆ ಸ್ವಲ್ಪ ಐಫೈ ಏರಿಯಾಗೆ ಬಂದ್ವಿ ಅನಿಸುತ್ತೆ. ಫುಲ್ಲು ಜಿಮ್ ಆಗಿರ್ಬೋದು, ಫುಲ್ಲು ಮ್ಯೂಸಿಕ್ ಹಾಕ್ಕೊಂಡು ಸಕ್ಕತ್ತಾಗಿದೆ. ಆದರೆ ಚೇಂಜ್ ಆಗ್ತಾ ಇದೆ ಒಂದು ಕಡೆಯಿಂದ ಒಂದು ಕಡೆಗೆ ಆಗಲೇ. ಇದಕ್ಕೆ ನೆಡ್ಕೊಂಡು ಹೋಯ್ತವೆ ಲೋಕಲಿಯನ್ಸಮ್ಮ ಲೋಕಲಿಯನ್ಸು. ಬನಾನಾ ಚೆನ್ನಾಗಿ ವ್ಯವಸಾಯ ಮಾಡ್ತಾರೆ ಚಿನ್ನು ಇವರು ಅಲ್ವಾ. ಹೆವಿ ವ್ಯವಸಾಯ ಮಾಡ್ತಾರೆ. ಬನಾನಾ, ಆಲೂಗೆಡ್ಡೆ ಅಂತೆ ಏನೇನೋ ಬೆಳೀತಾರೆ ಇವರು. ಹೋಗ್ಬೋದಾಗಿತ್ತು 400 ಕಿಲೋಮೀಟರ್ ಬೈಕಲ್ಲಿ. ಹೋಯ್ತೀಯ. ಕಾಫಿ ಸಿಗತ್ತಾ ಮುಂದೆ? ಎಲ್ಲರೂ ಒಂದು ಕಾಫಿ ಸಿಗತ್ತಾ? ಇಲ್ಲಿನ ಜನಗಳು ನೋಡಿದಿರ ವೈಬೇ ಒಂಥರ ಡಿಫ್ರೆಂಟ್ ಆಗಿದೆ. ಮತ್ತು ಇನ್ನೊಂದು ಗೊತ್ತಿರ್ಬೇಕು ನಿಮಗೆ, ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಸೋಷಿಯಲ್ ಮೀಡಿಯಾ ನೋಡೋದು ಇವರೇ. ಆಮೇಲೆ ಇಡೀ ಪ್ರಪಂಚದಲ್ಲಿ ಬ್ಯೂಟಿ ಕಾಂಟೆಸ್ಟ್ ನಡೆಯೋದು ಗೊತ್ತಾ ಹೆಣ್ಮಕ್ಳಿಗೆ, ಅದು ಜಾಸ್ತಿ ನಡೆಯೋದು ಇಲ್ಲೇ ಅಂತ ಗುರು. ಅದಕ್ಕೆ ಅಷ್ಟೊಂದು ಸುಂದರವಾದ ಹೆಣ್ಮಕ್ಳುಗಳಿದ್ದಾರೆ ಇಲ್ಲಿ. ಆಂಬುಲೆನ್ಸ್ ಆಂಬುಲೆನ್ಸ್ ರೈಟ್ ರೈಟ್ ರೈಟ್. ಓ ಹೆಂಗಿದೆ ವೈಬ್ ಮ್ಯೂಸಿಕ್ ಹಾಕೊಂಡು? ಓಡಿಸ್ಬೇಕಂತ ಪ್ಲೇಸ್ ಸಿಕ್ಕರೆ ಬಿಟ್ಟಾರೆ ಬಿಡ್ತೀವ ಚಿನ್ನು. ಬೈಕಲ್ಲಿ ಪಾರ್ಕ್ ಮಾಡೋದು. ಬೈಕ್ ಕಡೆ ಪಾರ್ಕ್ ಬರೋ ಚಿನ್ನು ಪ್ರಾಬ್ಲಮ್ ಏನು ಗೊತ್ತಾ ಇವಾಗ? 2 ಹೆಲ್ಮೆಟ್ ಇಟ್ಕೊಂಡು ತಿರ್ಗಾಡ್ಬೇಕಲ್ಲ. ನಿಜ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಯೂಶಲಿ ಏನಾಗ್ತಿತ್ತು ಕಾರಲ್ಲಿ ಹೋಗ್ಬೇಕಾರೆ ಈ ಥರ ಕಾಫಿ ಸ್ಪಾಟ್ಸ್ ನೋಡಿದ್ರೆ ನಿಲ್ಸಕ್ ಆಗ್ತಾ ಇರ್ಲಿಲ್ಲ. ಚಿನ್ನ ಹೆಂಗೆ ಬೈಕಿಂದು ತಲೆಲ್ಲ ಕಡಿತಾ ಐತೆ. ಫುಲ್ಲು ಕಿರಣ ಶೈನಿಂಗ್ ಎಲ್ಲ ಔಟ್ ಆಗ್ತಿದೆಯಲ್ಲ ಚಿನ್ನ ಮುಖದಲ್ಲಿ. ನನಗೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ನನಗೆ ಇದು ಕೈ ಫುಲ್ ಸನ್ಬರ್ನ್ ಆಗಿದೆಯಲ್ಲ ಇಲ್ಲಿ ಇದು ಏನು ಟ್ಯಾನ್ ಮಾಡಿದ್ರು ಹೋಗ್ತಾ ಇಲ್ಲ. ಇದೇಂದ್ರ ಪ್ರಭಾವ ಅಂದರೆ ಒಂದು 10-15 ವರ್ಷ ಇಂಡಿಯಾಲಿ ಬೆಂಗಳೂರಲ್ಲಿ ಟ್ರಾಫಿಕ್ಕಲ್ಲಿ ದಿನ ಒಂದು 50-70 ಕಿಲೋಮೀಟ್ರ್ ಓಡಿಸಿ ಏನ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಿಂಗೆ ಸೀದೋಗ್ಬಿಟ್ಟಿದೆ ಕರಿ ಬದನೆಕಾಯಿ ಆದಂಗೆ. ಆಶಾ ಏನೋ ಕಾಲೇಜ್ ಹುಡುಗಿ ಅಂದ್ಕೊಂಡು ಹೋಯ್ತಾ ಅವಳೆ. ಏನೇನೋ ಇದೆ ಇಲ್ಲಿ. ಅಲ್ಲ ಕಾಫಿ ಕುಡಿಯೋಣ ಇದೆ. ಅಲ್ಲಿ ತೊಗೊಂಡಾಗ ಅಲ್ಲಿ ಕುತ್ಕೋಣ ಅನ್ಕೊಂಡಿರಲ್ಲ. ಇಷ್ಟು ಚೆನ್ನಾಗಿರುತ್ತೆ ವೈಬು ಫಿಲಿಪೀನ್ಸ್ ಅಂತ. ಅದಕ್ಕೆ ಹೇಳೋದು ಯಾವತ್ತು ಸಿಟಿಲಿ ಇರಬಾರ್ದು, ಸಿಟಿಲಿಗಿಂತ ಸ್ವಲ್ಪ ದೂರ ಬಂದರೆ ಚೆನ್ನಾಗಿ ಅನಿಸುತ್ತೆ. ನೋಡಿ ಮ್ಯೂಸಿಕ್ ನೋಡಿ ಇಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ. ಹಾಟ್ ಕಾಫಿ ತೊಗೊಳಂತ ಹೋದ್ನಾ, ಬಟ್ ಇದು ಕಣ್ಣಿಗೆ ಕಾಣಿಸ್ಬಿಡ್ತು. ಕೋಲ್ಡ್ ಚಾಕ್ಲೇಟ್ಗೆ ಕಾಫಿ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ. ಪ್ರೈಸ್ ಎಷ್ಟೇ ಅಂತ ಗೆಸ್ ಮಾಡಿದ್ದಕ್ಕೆ ಎಷ್ಟಿರ್ಬೋದು ಹೇಳ? 120 ರೂಪಾಯಿ, 150 ರೂಪಾಯಿ, 30 ರೂಪಾಯಿ. 30 ರೂಪಾಯಿ ನಮ್ತೀಯ ನಂಬಲ್ಲ. 30 ರೂಪಾಯಿ ಅಷ್ಟೇ. ಅದು ಎಕ್ಸ್ಟ್ರಾ ಹಾಕ್ಸಿದ್ಕೆ ನಾನು ಇಲ್ಲಾಂದ್ರೆ 25 ರೂಪಾಯಿ ಆಗ್ತಾ ಇತ್ತು. ನಮ್ಮ ಇಂಡಿಯಾದಲ್ಲಿ ಸಿಗಲ್ವಲ್ಲ ಚಿನ್ನು? ಸಿಗುತ್ತೆ ಇಂಡಿಯಾದಲ್ಲಿ, ಬಟ್ ಇದು ಮಿನಿಮಮ್ಮು ಒಂದು 150 ರೂಪಾಯಿ ಇರುತ್ತಲ್ವಾ. ನೋಡಪ್ಪ, ಫಿಲಿಪೀನ್ಸು ಆ್ಯಕ್ಚುಲಿ ತುಂಬ ಅಫೋರ್ಡಬಲ್ಲು, ತುಂಬ ಕಮ್ಮಿ. ನಾವು ಮಾಲ್ಡೀವ್ಸು ಅಂಥ ಕಡೆ ಎಲ್ಲ ಹೋದರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಆದರೆ ಫಿಲಿಪೀನ್ಸ್ ನಿಜವಾಗ್ಲೂ ತುಂಬ ಚೀಪ್ ಕಂಟ್ರಿ. ಎಸ್ಪೆಷಲಿ ಆಮೇಲೆ ನಾವು ಇದು ಬೀಚಸ್ ಕಡೆ ಎಲ್ಲ ಹೋದರೆ ಪ್ರೈಸ್ ಜಾಸ್ತಿ ಆಗುತ್ತೆ, ಆದರೆ ಅಷ್ಟೊಂದು ಜಾಸ್ತಿ ಆಗಲ್ಲ. ಅದಕ್ಕೆ ಪ್ರಪಂಚದ ಬೇರೆ ಬೇರೆ ಕಡೆಗಳಿಂದ ಈ ದೇಶಕ್ಕೆ
ಹನಿಮೂನಿಗೆ ಬರ್ತಾರೆ. ನೀವು ಯಾರಾದರೂ ಪ್ಲ್ಯಾನ್ ಮಾಡಿದರೆ ಫಿಲಿಪೀನ್ಸ್ ಬನ್ನಿ, ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಫೋನ್ ಮಾಡಿ ಮಾತಾಡಿ ಫಿಲಿಪೀನ್ಸ್ಗೆ ಪ್ಲ್ಯಾನ್ ಮಾಡಿಕೊಡ್ತಾರೆ. ಚಿನ್ನು ಬೈಕ್ ಕಳ್ತನ ಆಗಲ್ವಾ? ಯಾವುದಕ್ಕೂ ಫೋಟೋ ಇಟ್ಕೊಂಡಿದ್ದೀನಿ ಚಿನ್ನು. ನನಗೆ ಬೈಕ್ ನಂಬರು ಗೊತ್ತಿಲ್ಲ ಚಿನ್ನು. ಹೌದಾ? ನನ್ನ ಪ್ರಕಾರ ಅವರು ಬೈಕ್ ರೆಂಟ್ ಅವರು GPS ಹಾಕಿರ್ತಾರೆ ಅನ್ಸುತ್ತಲ್ವಾ? ಎಲ್ಲಿ ಹೋಗ್ತೀವಿ ಅಂತ ಟ್ರ್ಯಾಕ್ ಮಾಡಕ್ಕೆ. ಪಾಪ ಅವ್ರು ನಮ್ದು ಏನು ಡಾಕ್ಯುಮೆಂಟ್ ಇಸ್ಕೊಂಡ್ರೆ ನಾವು ಕೊಟ್ಬಿಟ್ರು ಬೈಕ್ನ. ಚಿಕ್ಕ ಹುಡುಗ ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಪಾಸ್ಪೋರ್ಟು ಇಲ್ಲ ಏನಾದ್ರು ಒಂದು ಡಾಕ್ಯುಮೆಂಟ್ ಇಸ್ಕೊತಾರೆ ನಮ್ಮ ಹತ್ರ. ನಾವು ಡ್ರೈವಿಂಗ್ ಲೈಸೆನ್ಸ್ ಮಾತ್ರ ತೊಗೊಂಡೋದ್ವಿ. ಅವನು ಕೊಡಬೇಕು ಅದೇ ಕೊಡೋ ಅಂದ್ಬಿಟ್ಟು ಇಸ್ಕೊಂಡೆ. ಪಾಪ ಕೊಟ್ಬಿಟ್ಟ ಚಿಕ್ಕ ಹುಡುಗ. ಅಡ್ವಾನ್ಸು ಜಾಸ್ತಿ ಇಸ್ಕೊಂಡೆ, ಬರೀ 10 euro ಅಂದರೆ 1,000 ರೂಪಾಯಿ ಜಾಸ್ತಿ ಇಸ್ಕೊಂಡ್ರು ಅಷ್ಟೇ. ಅದೇನು ನಂಬಿಕೆ ಮೇಲೆ ಕೊಟ್ಟೋ ಗೊತ್ತಿಲ್ಲ. ಇವಾಗ ಬೈಕ್ಗೆ ಕಳೆದೋದೆ ಏನು ಕಥೆನೂ ಅಂತಲೂ ಗೊತ್ತಿಲ್ಲ. ನಾನು ಫೋಟೋ ಇಟ್ಕೊಂಡಿದ್ದೀನಿ ಅದಕ್ಕೂ. ಅಯ್ಯೋ ಚಿನ್ನು ಗಾಡಿ ಇದು ಹೆಲ್ಮೆಟ್ ಫುಲ್ ನೀಟ್ ಆಗ್ಬಿಟ್ಟೈತೆ. ಹೆಂಗ ಹಾಕೊಳ್ಳೋ ತಲೆಗೆ? ಮೋಸ್ಟ್ಲಿ ಅಲ್ಲಿ ಇಂಜಿನ್ ನೀಟ್ ಆಗಿತ್ತಲ್ವ, ಅದಕ್ಕೆ ಇಷ್ಟು ದೂರ ಬಂದಿದ್ದಕ್ಕೆ ಇಂಜಿನ್ ನೀಟ್ ಆಗೈತೆ. ನಡೀರಿ ಇನ್ನು ಬೇಜಾನ್ ದೂರ ಐತೆ, ಡೆಸ್ಟಿನೇಷನ್ ಇಲ್ಲ, ಸುಮ್ಮನೆ ಹೋಯ್ತಾರದು ಅಷ್ಟೇ ಚಿಂಟು ಹೋದಂಗೆ. ಚಿಂಟು ಅಂದ್ರೆ ಏನು ಹೇಳಿ? ಬೀದಿ ನಾಯಿಗಳಿಗೆ ಡೆಸ್ಟಿನೇಷನ್ ಇರ್ತಾವ, ಸುಮ್ಮನೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾವೆ. ಆಮೇಲೆ ಅಯ್ಯೋ ನಾನೇ ಇಲ್ಲಿ ಬಂದೆ ಅಂದ್ಬಿಟ್ಟು ತಿರ್ಗಾ ವಾಪಸ್ ಈ ಕಡೆಯಿಂದ ಆ ಕಡೆ ಓಡಾಯ್ತವೆ. ಚಿಂಟು ನಂಬರ್ 1, ಚಿಂಟು ನಂಬರ್ 2, ನಡೀರಿ. ರಯ್ಯ ಇದು ಏನೋ ಡಿರೆಕ್ಷನ್ ತೋರ್ಸಾರ ಚಿನ್ನು ಪಾಪ. ಹೌದಾ? ಹೋಗಿ ಅಂತ ಹುಷಾರಾಗಿ ಹೋಗಿ ಅಂತ. ಓಕೆ ಅಯ್ಯ ಶಿಷ್ಯ ಪಾಪ ಏನಾಯ್ತು? ನಾಯಿ ಮರಿ ಯಾವುದು ಅಡ್ಡ ಬಂತು. ಜಾಲಿ ಎಲ್ಲ ಜಾಲಿ. ಎಳ್ನೀರು ಜಾಸ್ತಿ ಬೆಳಿತಾರಂತಪ್ಪ ಇವರು. ಕರೆಕ್ಟ್ ಎಳ್ನೀರು ಕುಡಿಬೇಕು. ಎಳ್ನೀರು, ಬಾಳೆಹಣ್ಣು, ಕಬ್ಬು ಎಲ್ಲ ತುಂಬಾ ಟಿಪಿಕಲ್ ಟ್ರಾಪಿಕಲ್ ವೆದರ್ ಅಲ್ವಾ ಇಲ್ಲಿ, ಅದಕ್ಕೆ. ಶಿಷ್ಯ ಸೋ ಸ್ವೀಟ್ ಅಲ್ಲ. ಸಾಕು, ಎಲ್ಲರೂ ನಕ್ಕೊಂಡು ಮಾತಾಡ್ಕೊಂಡು ನಾವು ಬೈಕಲ್ಲಿ ಈ ಥರ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರೋದು ಇಷ್ಟನಾ ಇಲ್ಲ ಕಾರಲ್ಲಿ ಬ್ಲಾಗ್ ಮಾಡ್ಕೊಂಡು ಹೋಗೋದು ಇಷ್ಟನಾ ಏನು ಅಂತ ಕಮೆಂಟ್ ಸೆಕ್ಷನ್ ಮಾತಾಡಿ. ನಾವು ಕಾರಲ್ಲಿ 1,500 2,000 ಕಿಲೋಮೀಟರ್ ಎಲ್ಲ ಓಡಿಸ್ಕೊಂಡು ಹೋಗ್ತೀವಿ. ಬೈಕಲ್ಲಿ ಹತ್ರ ಆಗಲ್ಲಪ್ಪ. ಬರೀ 100-150 ಕಿಲೋಮೀಟರ್ಗೆ ಸೊಂಟನೂ ಬರ್ತದೆ. ಬರೀ ಮೋಟೋ ವ್ಲಾಗರ್ಸ್ ಕ್ಯಾನ್ ಡೂ ಇಟ್ ಅಲ್ವಾ? ಪ್ರೊಫೆಷನ್ ಅವ್ರವ್ರದ್ದು. ಮೋಟೋ ವ್ಲಾಗರ್ಸ್ಗೆ ಒಂದು ಸೆಲ್ಯೂಟ್ ಹೊಡಿಬೇಕು. ಯಾಕಂದರೆ ಪಾಪ 250, 300, 400 ಕಿಲೋಮೀಟರ್ ಎಲ್ಲ ಹೋಗ್ತಾರೆ. ಹಂಡೆಲ್ಲ ಉರಿ ಬರುತ್ತೆ, ಮತ್ತು ಧೂಳು ಎಲ್ಲ ಕೆಮ್ಮು ಹೆಂಗಿರುತ್ತೆ ನೋಡಿ ಮುಂದೆ. ಸೈಕಲ್ ಹೊಡಿತಾರೆ ಕಣ, ನಾವು ಗಾಡಿ ಓಡಿಸೋಕ್ಕೆ ಬೆನ್ನೋದಿದೆ ಅಂತಿದ್ವಿ. ನೀವು ಅಷ್ಟೇ ನಿಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ಒಂದಿನ 2 ದಿನ ಬ್ರೇಕ್ ತಗೊಂಡಿದ್ರೆ ಮೋಟ್ರ್ ಬೈಕಲ್ಲ ನಿಮ್ಮ ಬೆಟರ್ ಆಫ್. ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆ ಮಕ್ಕಳ ಜೊತೆ ಗಾಡೀಲಿ ಹೋಗಿ. ಆಬ್ವಿಯಸ್ಲಿ ಬೆಂಗಳೂರು ಟ್ರಾಫಿಕ್, ಮೈಸೂರು ಟ್ರಾಫಿಕಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಔಟ್ಸ್ಕರ್ಟ್ಸ್ವರೆ ಮೈಂಡ್ ಎಷ್ಟೋ ರಿಫ್ರೆಶ್ ಆಗುತ್ತೆ. ಸೊ ಒಂದು ದಿನನಿತ್ಯದ ಕಾರ್ಯದಿಂದ ಒಂದಿನ ಬ್ರೇಕ್ ತಗೊಳ್ಳಿ. ಏನಂತ ಚಿನ್ನ ನೀನು? ಎಸ್ ಎಲ್ಲರೂ ಹೋಗಿ ಇವಾಗಲೇ ಹೋಗಿ ಬೈಕ್ ಎತ್ಕೊಂಡು ಹೋಗ್ತಾರೆ. ಮೇಲ್ಗಡೆ ಹತ್ತ ಫುಲ್ಲು ವ್ಯೂ ಬರ್ತಾ ಇದೀವಿ. ವ್ಯೂ ಪಾಯಿಂಟ್ಗೆ ಸನ್ಸೆಟ್ ಆಗ್ತಿರೋ ಟೈಮ್ಗೂ ಸಖತ್ತಾಗಿದೆ ಗುರು. ಮಾತ್ರ ಕಲರು ಏನೇನು ಬೆಳೆದಿದ್ದಾರೆ ಅಂತ. ಬಾಳೆಹಣ್ಣು, ಮಾವಿನ ಹಣ್ಣು, ಕಬ್ಬು ಮತ್ತು ಪಪಾಯ, ತುಂಬ ಹಣ್ಣುಗಳು ಬೆಳೆದಿದ್ದಾರೆ. ಸಖತ್ ಹಣ್ಣುಗಳು ಬೆಳೆದಿದ್ದಾರೆ. ಹಣ್ಣು ತಿನ್ಬೇಕು ಹಂಗಾರೆ. ಬರೀ ವೆಜಿಟೇರಿಯನ್ ಹಾಕ್ಬೇಡ ಇಲ್ಲಿ. ಏನೋ ಆಗಿದೆ, ಆಂಬುಲೆನ್ಸ್ ಬಂದು ಏನೋ ಆಗಿದೆ. ಆಕ್ಸಿಡೆಂಟ್ ಬೈಕು ಕಾರ್ಗೆ. ಕಾಮನ್ ಗುರು ಇಲ್ಲಿ ಬೈಕವನು ಹೊಡೆದವನೆ ಕಾರ್ಗೆ. ಆಂಬುಲೆನ್ಸ್ ಡೌನ್ ಹಿಡಿತಾ ಇದ್ದೀನಿ. ಯಾಕೆ ಚಿನ್ನ ಡೌನ್ ಇದೆ, ಹುಷಾರಮ್ಮ. ಫುಲ್ ಖಾಲಿ ರೋಡು. ಅದ್ಯಾರೋ ಹೇಳ್ತಾರ ಚಿನ್ನ ರೋಡ್ ಟ್ರಿಪ್ ಮಾಡ್ಬೇಕಾರೆ ಎತ್ತರ ಗಾಡಿನ ಅಂತ ಹಂಗಾಯ್ತು ಕತೆ ನಿಂದು. ಎತ್ತರ ಗಾಡಿನ ಆವಾಗಿಂದ ಇಲ್ಲೇ ಇದ್ದೀರಾ ಅಂದ್ಬಿಟ್ಟು. ಬಟ್ ವ್ಯೂ ತೋರಿಸ್ತೀನಿ ಬನ್ನಿ, ಎಂಥ ವ್ಯೂ ಇದೆ ಅಂತ. ಈ ಥರ ವ್ಯೂ ಕೊಡೋಕ್ಕೆ ಅಥವಾ ಸಿಗೋಕ್ಕೆ ಎಷ್ಟೋ ರೂಪಾಯಿ ಖರ್ಚು ಮಾಡಬೇಕು. ಈ ಫಿಲಿಪೀನ್ಸ್ ದೇಶದಲ್ಲಿ ಬಿಟ್ಟಿಯಾಗಿ ಬಿದ್ದಿದೆಯಪ್ಪ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಹೋಗ್ತಾ ಇರ್ತಾರ ಎಷ್ಟೊಂದು ವ್ಯೂ ಪಾಯಿಂಟ್ಗಳೈತೆ ಗೊತ್ತಾ.
ಆಮೇಲೆ ಅವೆಲ್ಲ ನನ್ನ ಪ್ರಕಾರ Airbnb ಅನಿಸುತ್ತೆ. ಮನೆಗಳು ಇದೆ, Airbnb ಇದೆ. ಚುನು ನಾವು ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬೇಕು ಚುನು ಕೆಳಗಡೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ನೀನು? ಗೊತ್ತಿಲ್ಲ. ಏನಾರು ಬೇಕಾ? ನೋಡಿ ಚುನು ಮೋಸ್ಟ್ಲಿ ಅಲ್ಲಿ ಮನೆಗಳಲ್ಲಿ ಇವಾಗ ಅಡುಗೆ ಮಾಡ್ತಾ ಅವ್ರು ಅನಿಸುತ್ತೆ ಕೆಳಗಡೆ ಮನೆಗಳಲ್ಲಿ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ಗಳು ಇದಂತೂ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಇದೇ ಜುಲೈ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ದ ಗ್ರೇಟ್ ಮಸಾಯಿ ಮಾರ ಮೈಗ್ರೇಷನ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಕೀನ್ಯಾಲ್ಲಿ ನೋಡೋಕ್ಕೆ. ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಕೀನ್ಯಾದ ಮಸಾಯಿ ಮಾರ ಮೈಗ್ರೇಷನ್ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ಮಾಡ್ಕೊಂಡು ಬಂದರೆ ಸಾಕು, ನಾವು ಕೀನ್ಯಾಗೆ ಕರ್ಕೊಂಡೋಗಿ ಅಲ್ಲಿರೋ ಪ್ರಾಣಿಗಳನ್ನೆಲ್ಲ ತೋರಿಸ್ಕೊಂಡು ವಾಪಸ್ ಕರ್ಕೊಂಬಂದ್ಬಿಡ್ತೀವಿ. ಇಲ್ಲೆಲ್ಲ ಇಟ್ಬಿಟ್ಟಾರ ಚಿನ್ನು. ಏನು ಹೇಳು? ಚಿಕನ್ನು. ಓಕೆ. ಚಿಕನ್ ಬೇಕಾ? ವೆಜಿಟೇರಿಯನ್ಸ್ ಬೇಕಾ? ಆಮೇಲೆ ಇದೇನಿದು? ಏನು ಪೋರ್ಕ್ ಅನ್ಸುತ್ತೆ. ಆಮೇಲೆ ಇದು ಚಿಕನ್ನು, ಇದು ಪಲ್ಯ, ಸ್ಮೆಲ್ ಬರ್ತಾ ಇದೆ. ನೈಸ್. ಹೋಗ್ಬಿಟ್ಟು ಹಾಕ್ಬಿಟ್ಟು ಇವಾಗ ಅಕ್ಕನೇ ಮಾಡಿಕೊಡ್ತಾರೆ. ಇವು ಮಿಲ್ಕ್ ನೋ ಮಿಲ್ಕ್ ಓನ್ಲಿ ಬ್ಲ್ಯಾಕ್ ಕಾಫಿ ವಿತ್ ನೆಸ್ಕೆಫೆ. ದಿಸ್ ಒನ್ ಗುಡ್ ಪೌಡರ್ಡ್ ಮಿಲ್ಕ್. ಸಿಸೆ ಯಾಕೆ ಬರೋದು? ಆಶಾ ವ್ಯೂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟವಳೆ. ಅದೆಷ್ಟು ಕ್ಯೂಟಾಗಿ ಬಂತು ಗೊತ್ತಾ ನಾಯಿ ಮರಿ ಯಾವಾಗಲೇ. ಏನು ಜೀವನ ಅಲ್ಲ ಚಿನ್ನ ಇವ್ರದ್ದು. ಆದರೆ ನಿಜ ಸಿಕ್ಕಾಪಟ್ಟೆ ಬಡತನ ನೋಡ್ತಾ ಇದ್ದೀನಿ. ಬಂದಿದ್ದು ಮೊದಲನೇ ದಿನ ಇನ್ನು ನಾನು ನೋಡ್ತಾ ಇರೋದು. ಇಲ್ಲಿನ ಜನನೇ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ ಸಿಟಿಗಿಂತ ಅಲ್ವಾ? ನೋಡಿ ಅಲ್ಲಿ ಕೆಳಗಡೆ ತೋರಿಸ್ತೀನಿ. ನನಗೆ ನಾವು ಬೇರೆ ದಿನ ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ. ಬಾಳೆಹಣ್ಣಿಂದ ಎಲ್ಲ ಕಾಣಿಸ್ತಾ ಇದೆ ನಮಗೆ. ಹಳ್ಳಿ ಜೀವನ ಇವೆಲ್ಲ, ಹಳ್ಳಿ ಜನ. ಸೂರ್ಯ ಇವಾಗ ಮುಳುಗ್ತಾ ಇದ್ದಾನೆ ಲೈಟಿಗೆ. ಮುಳುಗ್ಬಿಡ್ತಾ ಸೂರ್ಯ. ನೋಡಿ ಇಲ್ಲಿ ತೆಂಗು ಹೆಂಗೆ ಬೆಳೆದವ್ರೆ ನೋಡಿ. ತೆಂಗು, ಬಾಳೆಹಣ್ಣು, ಕಬ್ಬು ಮತ್ತು ಇನ್ನೂ ಏನೇನೋ ಬೆಳೆದವ್ರೆ ಗುರು. ಪಪ್ಪಾಯ ಹಣ್ಣುಗಳು ಜಾಸ್ತಿ ಬೆಳೆದವ್ರೆ ನಾನು ಹೇಳ್ದಂಗೆ. ನನಗೆ ಧರ್ಮಸ್ಥಳದ ವೈಬ್ಸ್ ಬರ್ತದೆ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಹೇಳು? ಮೇಬಿ ಬೆಟ್ಟದ ಮೇಲೆ ಥರ ಮನೆಗಳಿರೋದಕ್ಕೂ ಏನೋ ಒಂಥರ ಸ್ಪಿರಿಚುವಲ್ ವೈಬ್ ಬರ್ತಾ ಇದೆ. ಈ ಬೆಟ್ಟ ಗುಡ್ಡ ಎಲ್ಲ ನಮ್ಮ ಧರ್ಮಸ್ಥಳದಲ್ಲಿ ಇರ್ತಾವಲ್ಲ ಅಂಥ ಕಡೆನೇ. ಹಂಗೆ ಅಲ್ಲೂ ಇಂಥ ಕಡೆ ಇರೋದು. ಶೃಂಗೇರಿ ಕಡೆ ಎಲ್ಲ ಇಂಥ ಬೆಟ್ಟಗಳು, ಇಂಥ ಮರಗಳೇ ಜಾಸ್ತಿ ಇರೋದು. ಸೊ ಅದಕ್ಕೆ ಅಮೇಝಿಂಗ್ ಆಗಿದೆ. ನೀನು ಹಿಂದೆ ಸೂರ್ಯ ಮುಳುಗ್ತಾ ಇದ್ದಾರೆ ಆ ಕಡೆ. ಆಗೋಯ್ತು 6 ಗಂಟೆ ಕರೆಕ್ಟಾಗಿ. 6:05 6 ಗಂಟೆ ಕತ್ಲಾಗ್ಬಿಡುತ್ತೆ ಇಲ್ಲಿ.